3 CC ಕ್ಯಾಮೆರಾ 3 ಬಾಡಿ ಕ್ಯಾಮೆರಾಗಳ ಮೂಲಕ ನಿಗಾ. ದರ್ಶನ್ ಅವರ ಪ್ರತಿ ಚಲನವಲನಗಳನ್ನು ಕೂಡ ಸೆರೆ ಹಿಡಿತಾ ಇದ್ದಾರೆ. ದರ್ಶನ್ ಭೇಟಿಯಾದವರ ದೃಶ್ಯಗಳನ್ನು ಕೂಡ ಸೆರೆ ಹಿಡಿತಾ ಇದ್ದಾರೆ. ಸಂಪೂರ್ಣ CCTV ದೃಶ್ಯಾವಳಿ ಹಾರ್ಡ್ ಡಿಸ್ಕ್ನಲ್ಲಿ ಸೇವ್ ಮಾಡ್ಕೊತಾ ಇದ್ದಾರಂತೆ. ಹೊಸ ಹಾರ್ಡ್ ಡಿಸ್ಕನ್ನು ಖರೀದಿಸಿ ಅದನ್ನು ಸೇವ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ದರ್ಶನ್ ಇರಿಸಿರುವ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ನಟೋರಿಯಸ್ಗಳಿದಾರಂತೆ. 3ಕ್ಕಿಂತ ಹೆಚ್ಚು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ ಆರೋಪಿಗಳಿದಾರಂತೆ. ಇವ್ರದ್ದು ಸೆಲ್ ನಂಬರ್ 15, ಉಳಿದ ಸೆಲ್ಗಳಲ್ಲಿರೋರೆಲ್ಲ ನಟೋರಿಯಸ್ ಅಂತ. ಹಾಗಾಗಿ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಏನೋ ಒಂದು ಆರೋಪ ಬಂದ್ಬಿಡ್ಬೋದು, ಜೈಲು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿಬಿಟ್ರು ಅಥವಾ ಜೈಲು ಅಧಿಕಾರಿಗಳು ಬೇಕು ಅಂತಲೇ ದರ್ಶನ್ಗೆ ಅನುಕೂಲ ಮಾಡಿಕೊಟ್ರು. ಅದಕ್ಕೋಸ್ಕರ ಇವ್ರೇನು ಮಾಡ್ತಾ ಇದ್ದಾರೆ, ಎಲ್ಲವನ್ನು ರೆಕಾರ್ಡ್ ಆಗೇ ಆಗುತ್ತೆ CCTVನಲ್ಲಿ, ಅದು ಬೇರೆ ವಿಚಾರ. ಸೇವ್ ಮಾಡಿ ಇಟ್ಕೋತಾ ಇದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ದರ್ಶನ್ ಅವರ ಪ್ರತಿ ಚಲನವಲನವನ್ನೂ ಕೂಡ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು, ಇವ್ರ ಮೇಲೆ ತೀವ್ರವಾದ ನಿಗಾ ಇಡ್ತಕ್ಕಂಥದ್ದು ಯಾಕೆ ಅಂತ? ಅರವಿಂದ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಲ್ಲೇನು ಎಡವಟ್ಟುಗಳಾಯಿತು. ದರ್ಶನ್ ಅವರು ತುಂಬಾ ವಿಲಾಸಿ ಜೀವನವನ್ನು ಅಲ್ಲಿ ಕಳೆದಿದ್ರು. ಅದಾದ್ಮೇಲೆ ಅಲ್ಲಿ ಒಂದಿಷ್ಟು ಫೋಟೋಗಳು ಸಹಿತ ಹೊರೆಯಲಾಗಿತ್ತು. ಅಂದ್ರೆ ಪ್ರಮುಖವಾಗಿ ರೌಡಿ ಎಲಿಮೆಂಟ್ಸ್ಗಳ ಜೊತೆಗೆ ಅವರ ಒಡನಾಟ ಹೆಚ್ಚಾಗಿತ್ತು. ಅದ್ರ ಜೊತೆಗೆ ಅವ್ರ ಜೊತೆ ಕುಳಿತುಕೊಂಡು ಸಿಗರೇಟ್ ಸೇದೋದಾಗಿರ್ಬೋದು, ಮೋಜು ಮಸ್ತಿ ಮಾಡೋದಾಗಿರ್ಬೋದು, ಈ ರೀತಿಯ ವಾತಾವರಣ, ಅಂದ್ರೆ ಆ ರೀತಿಯ ಅವಕಾಶಗಳನ್ನು ಅಲ್ಲಿ ಕಲ್ಪಿಸಿಕೊಡ್ಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಫೋಟೋಗಳು ಕೂಡ ವೈರಲ್ ಆಯಿತು. ಅದೇ ಕಾರಣಕ್ಕೋಸ್ಕರ ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅವರನ್ನ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂಥ ಎಡವಟ್ಟುಗಳು ಮತ್ತೆ ಇಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಆಗಬಾರ್ದು, ಮರುಕಳಿಸಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಉತ್ತರ ವಲಯದ DIG ಅವರು ಸಹಿತ ಈ ರೀತಿಯ ಕಟ್ಟುನಿಟ್ಟಿನ ಸೂಚನೆಯನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಇದೀಗ ದರ್ಶನ್ ಅವರನ್ನ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇರಿಸಲಾಗಿದೆ. ಅದ್ರ ಜೊತೆಗೆ ಅಂದ್ರೆ 511 ಕೈದಿ ನಂಬರ್ ಏನು ದರ್ಶನ್ ಅವರಿಗೆ ಕೊಡಲಾಗಿದೆ. ಅದ್ರ ಭಾಗವಾಗಿ ಅವರು ಹೈ ಸೆಕ್ಯೂರಿಟಿ ಸೆಲ್ ಇರತಕ್ಕಂಥ ಒಂದು 15 ಸೆಲ್ಗಳೇನಿದೆ ಅಲ್ಲಿ ಈಗಾಗಲೇ 3 CC ಕ್ಯಾಮೆರಾಗಳಿದೆ. ಅದ್ರ ಜೊತೆಗೆ ದರ್ಶನ್ ಅವರ ಕೊಠಡಿಗೆ ಅಂದ್ರೆ ದರ್ಶನ್ ಅವರ ಸೆಲ್ಗೆ ಭದ್ರತೆಯಲ್ಲಿ ಇರ್ತಕ್ಕಂಥ 2 ಸಿಬ್ಬಂದಿಗಳಿಂದ್ರೆ ಅವ್ರಿಗೂ ಸಹಿತ ಬಾಡಿ ವಾರ್ನ್ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಅವರು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿರ್ತಕ್ಕಂಥ ಜೈಲಾಧಿಕಾರಿಗಳು ಯಾವುದೇ ರೀತಿಯ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ 24 ಗಂಟೆಗಳ ಕಾಲ ನಿಗಾ ಇಡಲಾಗ್ತದೆ. ಸಾಮಾನ್ಯವಾಗಿ ಜೈಲಿನಲ್ಲಿರ್ತಕ್ಕಂಥ ಯಾವುದೇ ಖೈದಿಗಳ ಮೇಲೆ ಈ ರೀತಿಯ ನಿಗಾ ಇಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವ್ರ ಸಂಬಂಧಿಕರು ಭೇಟಿಯಾದಂಥ ಸಂದರ್ಭದಲ್ಲಿ ಆ ಎಲ್ಲ ಚಲನವಲನಗಳನ್ನ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ರು ಸಹಿತ ಅದನ್ನು ಹಾರ್ಡ್ ಡಿಸ್ಕ್ ಅಲ್ಲಿ ವಿಶೇಷವಾಗಿ ಪರಿಗಣನೆ ತೆಗೆದುಕೊಳ್ಳೋದಿಲ್ಲ. ಆದ್ರೆ ದರ್ಶನ್ ಅವರ ಪ್ರಕರಣದಲ್ಲಿ ಅವರ ಪತ್ನಿ ಭೇಟಿ ಮಾಡಿ ಮಾತುಕತೆ ಆಡಿದ ವಿಚಾರಗಳಿಂದ ಹಿಡಿದು ಪ್ರತಿ ಅಂದ್ರೆ 24 ಗಂಟೆಗಳ ಕಾಲವೂ ಸಹಿತ ದರ್ಶನ್ ಅವರ ಚಲನವಲನಗಳ ಮೇಲೆ ಇದೀಗ ನಿಗಾ ಇಡಲಾಗಿದೆ. ಮತ್ತೊಂದು ಕಡೆಗೆ ಯಾರೂ ಸಹಿತ ದರ್ಶನ್ ಅವರನ್ನ ಸಂಪರ್ಕ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ. ಆ ಭಾಗವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ತೀರಾ ಕಠಿಣವಾಗಿರ್ತಕ್ಕಂಥ ರೀತಿಯಲ್ಲಿ ದರ್ಶನ್ ಅವರನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಮತ್ತೆ ಯಾವೊಬ್ಬ ಖೈದಿಗಳ ಜೊತೆಗೆ ದರ್ಶನ್ ಅವರ ಸಂಪರ್ಕ ಸಾಧ್ಯ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯ ಕಠಿಣ ನಿರ್ಧಾರಕ್ಕೆ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಿನ ಅಧಿಕಾರಿಗಳು ಬಂದಿದ್ದಾರೆ. ಮತ್ತೊಂದು ಕಡೆಗೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂತ ಎಡವಟ್ಟುಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ 24 ಗಂಟೆಗಳ ಕಾಲ ದರ್ಶನ್ ಅವರ ಮೇಲೆ ನಿಗಾ ಇಟ್ಟಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಅಮರೇಶ್, ಧನ್ಯವಾದ.